ಸಹನಾ ಅವ್ರೆ, ನೀವಿದೆ ಫಸ್ಟ್ ಟೈಮ್ ನನ್ನ ಜೊತೆ ಬೈಕಲ್ಲಿ ಬರ್ತಾ ಇರೋದಲ್ವಾ? ಸ್ನೇಹನ್ ಗಾಡಿನಾಗ್ ಬಿಟ್ರೆ ಇನ್ ಯಾರ ಗಾಡಿನಾಗೂ ಆಗಿಲ್ಲ ನಾನು. ನಾನು ಅಷ್ಟೇ, ನನ್ನ ಗಾಡಿಯಲ್ಲಿ ಬೇರೆ ಯಾವ ಹುಡುಗಿನೂ ಕೂಡ್ಸ್ಕೊಂಡು ಹೋಗಿಲ್ಲ. ಅಂದ್ರೆ ಕರ್ಕೊಂಡು ಹೋಗಿದ್ದೀನಿ, ಬರೀ ಸ್ಟೂಡೆಂಟ್ಸು ಲೆಕ್ಚರ್ಸು ಅಷ್ಟೇ. ಸಹನಾ ಅವ್ರೆ, ರೋಡ್ ಸ್ವಲ್ಪ ಹಳ್ಳದಿನ್ನೇ ಇದೆ, ಸೊ ಮದುವೆ ಮುಗ್ದು ಮೊದಲನೇ ಸವಾರಿನಾ? ಆದ್ರೂ ನೀವು ಮದ್ವೆಗೆ ಬರ್ಲಿಲ್ಲ ನೋಡಿ. ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ನಿಮ್ಮ ಜೋಡಿನ ಈಗ ನೋಡಿ ತುಂಬಾ ಖುಷಿ ಆಯ್ತು. ಓಡ್ ಬನ್ನಿ ಮೇಟ್ರೆ, ಓಡ್ ಬನ್ನಿ. ಮೇಸ್ಟ್ರೆ, ಅವ್ವ ಏಳೋಳು, ನಾವು ದಾರಿನಾಗ ಹೋಗ್ಬೇಕಾರೆ 4 ಜನ ನಮ್ಮನ್ನ ಮಾತಾಡ್ಸಿದ್ರೆ ನಾವು ಏಟ್ ಗೌರವ ಗಳಿಸಿದೀವಿ ಅಂತ ಅದೇ ಹೇಳ್ತದೆ ಅಂತ. ಮೇಸ್ಟ್ರೆ, ನಾವ್ ಇಲ್ಲಿಗೆ ಬಂದಿರೋದು ಅವಂಗೆ ಹೇಳ್ಬೇಕಿತ್ತು. ಹೊಸಿ ನಿಂಗೆ ಫೋನ್ ಕೊಡ್ತೀರಾ? ಅದಕ್ಕೇನಂತೆ, ತೊಳಿ. ಅವ್ವ ಯಾಕೋ ಫೋನ್ ತೆಗಿತಿಲ್ಲ, ಕೆಲಸ ಜಾಸ್ತಿ ಆಯ್ತು ಅನ್ಸ್ತೈತೆ. ಸ್ನೇಹ ಫೋನ್ ಮಾಡ್ಕೊಡ್ತೀರಾ? ಕೊಡಿ, ತೊಳಿ, ಮಾತಾಡಿ. ಸ್ನೇಹ ಫೋನ್ ತೆಗಿತಾ ಇಲ್ಲ. ಸುಮಾ ಇಷ್ಟೊತ್ತಿಗೆ ಕಾಲೇಜಲ್ಲಿ ಇರ್ತಾಳೆ ಅನ್ಸುತ್ತೆ. ಬಿಡಿ, ಆಮೇಲೆ ಫೋನ್ ಮಾಡೋಣ. ಹೊರಡೋಣ. ಏನಾಯ್ತು ಶಾಂತವ್ವ? ಬೇಡ ಕಣ್ರು, ಬೇಡ ಕಣ್ರು. ನಿಮ್ಮವ್ವ ಹಾಕಿರೋ ಈ ಹೆಬ್ಬೆಟ್ಟಿನ ಮುಂದೆ ಏನು ನಡೆಯಕ್ಕಿಲ್ಲ. ಆಮೇಲೆ ಸ್ನೇಹ ಬಂದು ಎಲ್ಲ ಮಾತಾಡಿದ ಮ್ಯಾಕೆ ಸರಿ ಹೋಯ್ತು. ನೀನೇನ್ ಚಿಂತೆ ಮಾಡ್ಬೇಡವಾ, ಈಗೇನ್ ತೊಂದ್ರೆ ಇಲ್ಲ. ಸರಿ ಶಾಂತವ್ವ. ಏನಾಯ್ತು? ಅವ್ವ ರಾಜವಂಗೆ ಮನೆ ಪತ್ರಕ್ಕೆ ಸಹಿ ಹಾಕೊಟ್ಟಿಲ್ಲಂತೆ. ಇದಕ್ಕೆ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದು. ಅಕ್ಕ, ಈ ಕಾಳಿ ಕತ್ಕು ಇದು ಖಾಲಿ ಮಾಡ್ದಲ್ಲ ನೋಡ್ದ, ಆ ದೇವ್ರು ನಿನಗೆ ಉಲ್ಟಾ ಮಡಗ್ದ. ಅಕ್ಕ, ಆ ಸ್ನೇಹ ಕೇಳಿದ್ ಒಂದೊಂದು ಮಾತು ಬುಲೆಟ್ ಹೊಡೆದಂಗಿತ್ತು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಏಯ್ ಕಾಳೆ, ರಾಜಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಕಲ್ಲ. ಈಗಲೇ ಅವಳು ಅವಮಾನದಲ್ಲಿ ಕುಂತವಳೆ. ಯೋ ಬಾವಯ್ಯ, ಸರಿಯಾದ ಆಸಾಮಿ ಕಣಯ್ಯ ನೀನು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿನ್ ಮನಸ್ಸಿನಾಗೆ ಅದೇನ್ ಮಂತ್ರ ಹಾಕೊಳ್ತಿದೀಯ ನೀನು? ಎಲ್ಲ ನೀನ್ ಅನ್ಕೊಂಡಾಗೆ ನಡೀತೈತೆ. ನಿನ್ ಮಗಳ ಮದ್ವೆ ನನ್ನ ಜೊತೆ ಆಗ್ಬಾರ್ದು ಅಂತ ಅನ್ಕೊಂಡೆ, ಹಂಗೆ ಆಯ್ತು. ಮನೆ ಮೆಸ್ ಅವ್ರ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಅನ್ಕೊಂಡೆ, ಅದು ಹಂಗೆ ಆಗೋಯ್ತಲ್ಲಯ್ಯ. ರಜೆ, ನಾನು ಹಂಗೆಲ್ಲ ಏನು ಅನ್ಕೊಂಡಿಲ್ಲ. ಇವನೇ ತಲೆಕೆಟ್ಟೇನೆಲ್ಲ ಮಾತಾಡ್ತವನೆ. ಹ್ಞೂ, ತಲೆ ಕೆಟ್ಟೋಗೈತೆ. ನನ್ನ ತಲೆ ಕೆಟ್ಟೋಗೈತೆ, ಆದ್ರೂ ಇದ್ರಾಗೂ ಒಂಥರ ಸುಖ ಐತೆ. ಅಕ್ಕ, ಇದಕ್ಕೂ ಮುಂಚೆ
ನೀನು ಏನು ಹೇಳಿದ್ರು ನಿನ್ನ ಆಸೆನೇ ನನ್ನ ಆಸೆ ಅನ್ಕೊಂಡು ಬದುಕ್ತಿದ್ದೆ. ಅಕ್ಕ ಆ ಪುಟ್ಟಕ್ಕನ ಬಿದಿಗೆ ತರಬೇಕು ಅಂದಾಗ ನಾನು ನಿನ್ನ ಜೊತೆಯಾಗಿ ನಿಂತ್ಕೊಂಡೆ. ಆದರೆ ನೀನು ನನ್ನ ಲೈಫ್ಗೆ ವಿಲನ್ ಆಗ್ಬಿಟ್ಟಲ್ಲ. ಅಕ್ಕ ಪುಟ್ಟಕ್ಕನ ಮನೆ ಮೆಸ್ಸು ನಿನ್ನ ಲೈಫ್ನಾಗೆ ಸಿಗಕ್ಕಿಲ್ಲ, ಬರ್ದಿಕೊಂಬಿಡು. ನೀನ್ ಯಾಕವ ಹಿಂಗ್ ಮಾಡ್ದೆ? ಮನೆನ ಬರ್ದ್ಕೊಟ್ಟು ಮದ್ವೆ ಮಾಡಂಗಿದ್ರೆ ನಂಗೆ ಮದ್ವೆನೇ ಬೇಕಿರ್ಲಿಲ್ಲ. ಅಯ್ಯೋ ಅಕ್ಕ, ಬಾವ ಇಲ್ಲೇ ಇದ್ದಾರೆ, ಅವ್ರ ಮುಂದೆನೆ ಹಿಂಗೆಲ್ಲ ಹೇಳ್ತಿದ್ಯಲ್ಲ. ಸಹನಾ ಅವ್ರು ಹೇಳ್ತಾರೆ ಸರಿಯಾಗೇ ಇದೆ. ಆ ರಾಜೇಶ್ವರಿ ನಿಮ್ಮ ವೀಕ್ನೆಸ್ನ ಯೂಸ್ ಮಾಡ್ಕೊಂಡಿದ್ದಾಳಷ್ಟೇ. ಇದರಲ್ಲಿ ನಮ್ಮಮ್ಮಂದು ತಪ್ಪಿದೆ. ಅವ್ರ ಹಠದಿಂದನೇ ನೀವು ಮನೆ ಪತ್ರಕ್ಕೆ ಸೈನ್ ಹಾಕಿದ್ದು. ಈ ವಿಷಯ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಖಂಡಿತ ಹೋಗ್ತಾ ಇರಲಿಲ್ಲ ಅತ್ತ ಇದಕ್ಕೆ. ನಾನು ನಮ್ಮಮ್ಮನೂ ಎದುರಾಕೊಳ್ಳೋಕೆ ತಯಾರಾಗಿದ್ದೆ ಅತ್ತೆ. ನೋಡ್ದ್ಯಾವ, ಎಲ್ಲ ಹೊರೆನೂ ನೀನೊಬ್ಳೆ ಹೊತ್ಕೊಂಡು ಒದ್ದಾಡ್ಬೇಕು ಅನ್ನೋದು ಏನಿಲ್ಲ. ಈಗ್ಲಾದ್ರೂ ಅರ್ಥ ಆಯ್ತಾ? ಹೇಗೋ ಇನ್ ಮುಂದೆ ಆ ರಾಜಿ ಮನೆ ವಿಷಯವಾಗಿ ಕಿರಿಕ್ ಮಾಡಲ್ಲ ಅನ್ನೋದೊಂದೇ ಸಮಾಧಾನ. ಅಲ್ಲ ಅಕ್ಕ, ನಿನ್ಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ನಾವ್ ಯಾರು ಹೇಳಲೇ ಇಲ್ವಲ್ಲ. ನಾನೇ ಹೇಳ್ದೆ. ಸಾನ ಫೋನ್ ಮಾಡಿದಾಗ ನೀವು ಯಾರು ತಗೊಳ್ಳಿಲ್ಲ ಅಂತ ನನಗೆ ಮಾಡಿದ್ಲು. ರಾಜಿ ಮ್ಯಾಕಿರೋ ಸಿಟ್ನ್ಯಾಗೆ ಎಲ್ಲ ಹೇಳ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡ್ದೆ ಬಿಡು ಶಾಂತಕ್ಕ. ಅಕ್ಕ ಮನೆಗೆ ಬಂದ್ಲಲ್ಲ. ನೀವು ಮೈಸೂರಿಂದ ಬಂದ್ರ ಅಕ್ಕ? ಹೌದು, ನಾವು ಮನೇಲೂ ಹೇಳಿಲ್ಲ. ಇಲ್ಲೇ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ, ಆಗ ಈ ವಿಷಯ ಎಲ್ಲ ಗೊತ್ತಾಯ್ತು. ನಿಂಗೆ ಬುದ್ಧಿ ಇಲ್ಲ ಶಾಂತ. ಮಗಳಿಗೆ ಫೋನ್ ಮಾಡಿಸಿ ದಿಗಲ್ ಬೀಳಿಸಿ ಇಲ್ಲಿ ಕರ್ಸಿದ್ಯಲ್ಲ. ಓಲಿ ಬಿಡವ, ನಿಮ್ನೆಲ್ಲರೂ ನೋಡ್ದಂಗಾಯ್ತು. ಊಟ ಮಾಡ್ಕೊಂಡು ಹೋಗಿ. ಇಲ್ಲವ ಬ್ಯಾಡ, ಬೆಳಿಗ್ಗೆ ತಿಂಡಿ ಮಾಡ್ಕೊಂಡೆ ಹೊಂಟ್ವಿ. ಆದರೆ ನನಗೆ ಹೊಟ್ಟೆ ಹಸಿತಾ ಇದೆ. ಅದು ಅಲ್ಲದೆ ನಿಮ್ಮ ಕೈ ರುಚಿ ಊಟ ಮಾಡಬೇಕು ಅಂತ ಆಸೆ ಆಗ್ತಿದೆ ಅತ್ತೆ. ಆಯ್ತು ಬನ್ನಿ ಶಾಂತ, ಲೆಟ್ ಊಟ ಮಾಡಿ.
ನಮ್ಮ ಮನೆ ರುಚಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ನಂಗೆ ಗೊತ್ತಾಯಿತು. ಅದಕ್ಕೆ ನಂಗೆ ಹಸಿವಿಲ್ಲ ಅಂದರೂ ಹಸಿವಿದೆ ಅಂತ ಹೇಳಿದೆ. ನಿಮ್ಮ ತಾಯಿ ಕೈ ರುಚಿ, ಸಮಾಧಾನವಾಗಿ ಊಟ ಮಾಡಿ. ಯೋನ್ರವ ಸ್ನೇಹ ಸುಮಾ, ನಂಗೇನು ಬೇಡ. ನಿಮ್ಮಿಬ್ರು ಮಧ್ಯಸ್ಥಿಕೆ ಮಾಡಕ್ ನಾನ್ ಬರಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಗಾಳಿಯಲ್ಲಿ ಹೋಯ್ತು. ಏಯ್ ಯಾಕೆ ನಿಲ್ಸಲ್ಲ, ಪಿರುತಿನ ಹಂಗೆಲ್ಲ ದಿಢೀರ್ ಅಂತ ಹೇಳಕ್ಕಾಗಿಲ್ಲ. ಈಗೀಗ ಸ್ನೇಹ ಹತ್ರ ಆಗ್ತಾ ಇವನಿ, ಆದಷ್ಟು ಬಿರ್ನೆ ಹೇಳ್ತೀನಿ ಕಲ. ಹತ್ರ ಆಗ್ತಿದೀನಿ ಅಂತ ನೀನ್ ಮಾತ್ರ ಅನ್ಕೋತಿದ್ಯಾ ಕಣ್ಣ. ಆ ಕಡೆಯಿಂದ ಏನು ಸಿಗ್ನಲ್ಲೇ ಇಲ್ಲ. ಯಾಕಿಲ್ಲ, ನೆನ್ನೆ ಅವಳೇ ಮೆಸೇಜ್ ಮಾಡಿದ್ಲು, ನಿಂಗೆ ಕುಡ್ಕೊಂಬಿದ್ದಿದ್ದಲ್ಲ, ಆಗ ತಂಗಿ ಒಂದು ಸಹಾಯ ತಗೊಂಡು ನಾನು ಮೆಸೇಜ್ ಮಾಡಿದೆ. ಒಂದು ದಿನ ಮೆಸೇಜ್ ಮಾಡ್ಬಿಟ್ರೆ ಸಾಕಣ್ಣ. ಲೇ ದಡ್ಡ, ನೋಡ್ತಾ ಇರು, ಈಗಲೂ ಅವಳೇ ಮೆಸೇಜ್ ಮಾಡ್ತಾಳೆ. ಏಯ್ ಯಾಕ್ರಲ್ಲ, ಏನಾಯ್ತು? ಇದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿಲ್ವಾ? ಹಂಗಂದ್ರೆ ಅಂದ್ರೆ ದಡ್ಡಿತನ ಅಂತ ಅರ್ಥ. ನಾನು ಆ ಥರ ಹೇಳಿಲ್ಲ ಅಣ್ಣ. ಅತ್ತಿಗೇನೆ ಮೆಸೇಜ್ ಮಾಡ್ತಾರಂದ್ರೆ ನಾನು ನಂಬಕ್ಕಿಲ್ಲ ಕಣ್ಣ. ಅಲೋ ಅಮ್ಮರೇ. ಅಲೋ ಪುಟ್ಟಕ್ಕ, ಕೆಲ್ಸದಾಗಿದ್ದ ಇಲ್ಲ ಮನಿಕೊಂಬಿಟ್ಟಿದ್ದ? ಈಟೊತ್ತಿಗೆ ಎಲ್ಲಿ ಮಲಕ್ಕತ್ತೀನ್ರವ. ನಿಮ್ದು ಊಟ ಆಯ್ತಾ? ಆಯ್ತು. ಅಲ್ಲ ಪುಟ್ಟಕ್ಕ, ನಾನೇ ಫೋನ್ ಮಾಡಿ ಕೇಳೋ ಗಂಟ ನೀನಾಗೆ ಏನು ಹೇಳೋದಿಲ್ಲ ಅಲ್ವೇ? ಯಾಯಿಸಿ ಅಮ್ಮವ್ರೆ. ನೋಡು ಈಗ್ಲೂ ಏನು ಗೊತ್ತಿಲ್ದಂಗೆ ಮಾತಾಡ್ತಿದೀಯ. ಆ ರಾಜೇಶ್ವರಿ ಮನೆ ತಗ್ ಬರ್ತಿದ್ದಂಗೆ ನಂಗೊಂದು ಫೋನ್ ಮಾಡಿ ನೀನ್ ಹೇಳೋದಲ್ವೇ? ಅದೇನೇ ಕೆಲ್ಸದಾಗ ಇದ್ದಿದ್ರು ಅದನ್ನೆಲ್ಲ ಬಿಟ್ಟು ಬಂದು ಅಲ್ಲಿ ನಿಲ್ತಿದ್ದೆ. ಸ್ಯಾನೆ ಗಲಾಟೆ ಮಾಡುದ್ಲಾ? ಅದೇನಿಲ್ಲ ಅಮ್ಮವ್ರೆ, ಅದೆಲ್ಲ ಇದ್ದದ್ದೇ, ನಿಮ್ಗೆ ಗೊತ್ತಲ್ಲ. ವಾಗ್ಲಿ ಬಿಡು, ನಾನಲ್ಲಿಲ್ದೆ ಹೋದ್ರು ನನ್ನ ಮಗ ನಿನ್ ಜೊತೆ ಆಗಿದ್ನಲ್ಲ, ಒಳ್ಳೇದೇ ಆಯ್ತು. ಅವನ್ ಧೈರ್ಯ ಹೇಳ್ಬಿಟ್ಟೋದ್ ನಾನು ನಿಂಗೆ. ಮಗನ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಯಾಕೆ ಮನಸ್ಸು ನೋಯಿಸ್ಲಿ? ಅಮ್ಮರೇ, ನಿನ್ ಮಗಳು ಆಟೆಯ ಪುಟ್ಟಕ್ಕ ಚಾನೆ ಸಂದ ಕಾನೂನು ಮಾತಾಡೋಳೆ. ನನ್ನ ಮಗ ಎಲ್ಲಾನು ಹೇಳ್ದ, ಇದ್ರ ಹಂಗಿರ್ಬೇಕು ಮಾಡು. ಅವಳಿಗೆ ನನ್ನ ಕಡೆಯಿಂದ ಒಂದ್ ಸಾಬಾಸ್ಗಿರಿ ಕೊಟ್ಬಿಡು. ನೀನು ಆಟೆ ಪುಟ್ಟಕ್ಕ, ಇನ್ಮ್ಯಾಕಾದ್ರೂ ಹಿಂಗೆಲ್ಲ ಮೆತ್ತಿಗಿರ್ಬೇಡ. ಇಲ್ಲ ಏನಾನ ತೊಂದ್ರೆ ಇದ್ರೆ ನನಗ್ ಫೋನ್ ಮಾಡಿ ಹೇಳು, ನಾನ್ ಬರ್ತೀನಿ, ಸರಿನಾ? ಹ್ಞೂ ಅಮ್ಮರೇ. ಸರಿ, ನಿನ್ ಮಗಳೇನಾನ ಅಲ್ಲೇ ಇದ್ರೆ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ಅದು ಅಮ್ಮರೇ, ಅವಳು ಸರಿ ಅರ್ಥವಾಯ್ತು ಬಿಡು. ಸ್ಯಾನೆ ತಡ ಆಗೈತೆ, ನಾನು ಇನ್ನೊಂದು ಕಿತ್ತ ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ಲೇ?
ಹ್ಞೂ ಮರೆ. ಅಣ್ಣ ಒಂದು ಮಗು ಮಲಗಲಿಕ್ಕೆ ರೆಡಿ ಆಯ್ತು. ಓಡಿಸ್ತಾಯ್ದು ಹಾಕ್ಬಿಡ್ತೀನಿ. ಮಸಾಜ್ ಮಾಡಿದ್ರಲ್ಲ ಮೆಸೇಜ್ ಆನ್ಲೈನಲ್ಲಿ ಇದ್ರು ನನಗೆ ಮೆಸೇಜ್ ಮಾಡಲ್ವಾ? ಅಣ್ಣ ನಾನೊಂದು ಐಡಿಯಾ ಇಲ್ಲ. ಹೇಳಿ ಸಾಯಿ ಕೇಳ್ತಿಯಲ್ಲ ಅಣ್ಣ. ಅತ್ತಿಗೆ ಈಗ ಯಾರ ತವ ಚಾಟಿಂಗ್ ಮಾಡ್ತಾ ಇದ್ರುವ ಅವ್ರಿಗೆ ನಿನ್ನ ಸ್ಟೇಟಸ್ ನೋಡಿದ ಕೂಡಲೇ ನೀ ಗೆಪ್ತಿ ಬರ್ತೀಯ. ಆಗ ನಿಂಗೆ ಅವರು ಫೋನ್ ಮಾಡ್ತಾರೆ. ಅದಕ್ಕೆ ಒಂದು ಫೋಟೋ ತೆಗೆದು ಸ್ಟೇಟಿಗೆ ಹಾಕ್ಬಿಡು. ಸ್ಟೇಟ್ಗೆಲ್ಲ ಸ್ಟೇಟಸ್. ಹಾಂ ಸರಿ, ಫೋಟೋ ಸ್ಟೇಟಸ್ಗೆ ಹಾಕೋಣ. ಅದಕ್ಕೆ ಹಾಕೋಣ. ರೂಮಿದ್ದು ಫೋಟೋ ಹಾಕಿದ್ರೆ ಇದು ಯಾರ ರೂಮ್ ಅಂತ ಕೇಳ್ತಾರೆ. ಬೇರೆ ಫೋಟೋ ಹಾಕು. ಹೌದು ಹೌದು ಕಲ, ಮರ್ತೇ ಬಿಟ್ಟಿದೆ. ತಲೆ ಚೆನ್ನಾಗಿ. ಏನಂತ ಹಾಕೋದಲ್ಲ? ಒಂದು ಕೆಲಸ ಮಾಡೋಣ, ನಮ್ಮ ಪ್ರೀತಿಯ ಫ್ರೆಂಡ್ಸಿಗೆ ಶುಭರಾತ್ರಿ ಅಂತ ಹಾಕುಮ್ಮ. ನೋಡೋಣ. ಸರಿ. ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ ಶುಭರಾತ್ರಿ. ನಾನಲ್ದೆ ನಿಮ್ಗೆ ಇನ್ನೂ ಪ್ರೀತಿಯ ಫ್ರೆಂಡ್ಸ್ ಇದ್ದಾರಾ? ನೆಕ್ಸ್ಟ್ ಸ್ಟೇಟಸ್ ನೋಡ್ಬಿಡ್ಲುಕಲ್ಲ. ನೋಡಿದ್ರೆ ಫೋನ್ ಮಾಡ್ತಿಲ್ಲಲ್ಲ, ಇದರಲ್ಲೇನೂ ಮಿಸ್ಟೇಕ್ ಆಯ್ತಾಗಲ್ಲ. ಆಗಿದಾಗ್ಲಿ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಸರಿ ಮಾಡ. ನಾನೇ ಫೋನ್ ಮಾಡ್ತೀನಿ. ಸುಮಾ, ಸಾರಿ ಕಣೆ, ಒಂಚೂರು ರಂಗೋಲಿ ಡಬ್ಬಿ ತರ್ತೀಯಾ? ಎಲ್ಲಿದೆ ರಂಗೋಲಿ ಡಬ್ಬಿ? ನೀನ್ ತಾನೇ ನಾನು ಇಟ್ಟಿದ್ದು, ನಿಂಗೆ ಗೊತ್ತಿಲ್ವಾ? ಅವ್ವ, ರಂಗೋಲಿ ಡಬ್ಬಿ ಎಲ್ಲಿದೆ? ರಂಗೋಲೆ ಪುಡಿ ಆಚೆ ಹುಡ್ಕೋದ್ರೆ ಸಿಕ್ತಿತ್ತ? ಒಳಗೈತೆ, ಬಂದು ತಗೊಳ್ಳಿ. ಸಾರಿ ಸುಮಾ, ರಂಗೋಲಿ ಬುಕ್ ತಂದ್ಕೊಡ್ತೀಯಾ? ಅಯ್ಯೋ ಅಕ್ಕ, ನಿಂಗೆ ಗೊತ್ತಿರೋದೇ ಯಾವುದೋ ಒಂದು ರಂಗೋಲಿ ಬಿಡ್ಸಕ್ಕ. ಅವಂಗೆ ಮೆಸ್ನು ನಾವೇ ಓಪನ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ಯಾ. ಇಷ್ಟು ಮಾಡೋಕ್ಕೆ ಸಾಕಾಗ್ತಿದೆ. ನಾವಿಬ್ರು ಸೇರ್ಕೊಂಡು ಇಷ್ಟೆಲ್ಲ ಮಾಡಕ್ ಒದ್ದಾಡ್ತಿದೀವಿ. ಅಕ್ಕ ಇದನ್ನೆಲ್ಲ ಒಬ್ಳೆ ಮಾಡ್ತಿದ್ಲು. ಅಕ್ಕಂಗೆ ರೂಢಿ ಆಗಿತ್ತು. ನಿನಗಿಂತ ಚಿಕ್ಕ ವಯಸ್ಸಲ್ಲಿ ಅಕ್ಕ ಮನೆ ಕೆಲಸ ಮಾಡಕ್ ಶುರು ಮಾಡಿದ್ದು. ನಾವು ಈಗಲೇ ಶುರು ಮಾಡಿದ್ರೆ ರೂಢಿ ಆಗತ್ತೆ, ಇಲ್ಲಾಂದ್ರೆ ಯಾವತ್ತೂ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಹೋಗ್ ಸುಮ, ಮೆಸ್ಗೆ ಹೋಗಿ ಹಾಲನ್ನ ಒಲೆ ಮೇಲೆ ಇಡು. ಹೋಗು. ಅಯ್ಯೋ, ಯೋನು ಬೇಕಾಗಿಲ್ಲ, ಅದೆಲ್ಲ ನಾನು ನೋಡ್ಕೊಂತೀನಿ. ಶಾಂತ ಇನ್ನೇನು ಸಂತೆಯಿಂದ ಬಂದ್ಬಿಡ್ತಾಳೆ. ನೀವು ಹೋಗಿ ಕ್ಯಾಮೆ ನೋಡ್ಕೊಳ್ಳಿ. ನಿನ್ನ ಆ ವಿಷಯ ಬಿಡು, ನಾನು ಹೇಳೋದ್ ಕೇಳು.
ಈಗ ಶ್ರೀ ಅವ್ರು ಬಂದ್ರೆ ನೀನು ದೊರೆನ ಮೀಟ್ ಮಾಡಕ್ ಹೋಗಿದ್ಯಾ ಅಂತ ಸುಳ್ಳು ಹೇಳ್ತೀನಿ. ಅವ್ರ ಮನ್ಸಲ್ಲಿ ಏನಾದ್ರೂ ಇದೆ ಅನ್ನೋದಾದ್ರೆ ಅಂದ್ರೆ ಫ್ರೆಂಡ್ಶಿಪ್, ಅವ್ರ ಮನ್ಸಲ್ಲಿ ಫ್ರೆಂಡ್ಶಿಪ್ ಇದೆ ಅನ್ನೋದೇ ನಿಜ ಆದ್ರೆ ಅವ್ರ ರಿಯಾಕ್ಷನ್ ಚೇಂಜ್ ಆಗುತ್ತೆ. ನಿಂಗೋಸ್ಕರ ಹುಡುಕ್ತಾರೆ, ನಿನ್ನ ಮಿಸ್ ಮಾಡ್ಕೋತಾರೆ. ಅವ್ರಿಗೇನು ಕೇರೇ ಇಲ್ಲ ಅಂದ್ರೆ ಆರಾಮಾಗಿ ಕೂತು ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಏನಂತ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿನ್ ಹತ್ರ ಅಡ್ವೈಸ್ ಕೇಳೋ ಪರಿಸ್ಥಿತಿ ನನಗ್ ಬಂತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬೇಡ ಅಂದ್ರೆ ಬಿಡು, ಈಗ ನಿಂತ್ಕೊಳೆ. ಸರಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸೂಪರ್. ಲೇ ಮುತ್ತು, ನಿನ್ ಕೆಲ್ಸ ಬಂತು. ನನ್ನ ಇಕ್ಕಟ್ನಾಗ ಸಿಕ್ಕಾಕ್ಸಿ ನೀನ್ ಆರಾಮಾಗಿ ದ್ರಾಕ್ಷಿ ತಿಂತ ಇದ್ದೀಯಾ? ಏನೋ ಮುತ್ತು, ಯಾಕೋ ಹಾಗೆ ನೋಡ್ತಿದ್ಯಾ? ಬೇಕಂದ್ರೆ ಕೇಳಿ ತಗೋಬೇಕು. ಅಯ್ಯೋ ಬ್ಯಾಡ ಕಣಕ, ಈಗ ನನ್ ಬಿಟ್ರೆ ಸಾಕು, ನಾನು ಹೊಂಟೋಯ್ತೀನಿ. ಏಯ್, ಯಾಕೋ ಭಯ ಪಡ್ತಿದ್ಯಾ? ಈಗ ಶ್ರೀ ಕಾಲ್ ಮಾಡ್ತಾರೆ, ನೀನ್ ಅವ್ರ ಹತ್ರ ದೊರೆ ಅನ್ನೋ ತರ ಮಾತಾಡ್ಬೇಕು ಅಷ್ಟೇ. ನನ್ ವಾಯ್ಸ್ ಕೇಳಿದ್ರೆ ಎಲ್ರಿಗೂ ಗೊತ್ತಾಗೈತದೆ ಕಣಕ. ಅಯ್ಯೋ, ನನ್ ಫೋನ್ ಅಲ್ಲಿ ವಾಯ್ಸ್ ಚೇಂಜ್ ಮಾಡೋ ಆಪ್ ಇದೆ ಕಣೋ, ಅದನ್ನ ಆನ್ ಮಾಡಿ ಮಾತಾಡಿದ್ರೆ ಡೌಟ್ ಬರಲ್ಲ. ಈ ವಿಷಯ ಮಾತ್ರ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಏನಾಯ್ತದೋ ಏನೋ. ಅಣ್ಣ ಮೆಲ್ಲ. ಅಣ್ಣ 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 ಏನಿಲ್ಲ ಅಣ್ಣ, ಈಗ ಎಲ್ಲಿಗಣ್ಣ ಹೋಯ್ತಾ ಇದ್ದೀವಿ? ಸೀದಾ ಚಾಮುಂಡಿ ಬೆಟ್ಟಕ್ಕೆ. ಯಾವ ಇವತ್ತು ನೋಡೇ ಬಿಡುಮ. ಅಣ್ಣ, ಅಲ್ಲಿ ಅತ್ತಿಗೆ ಇರ್ತಾರಂತ ಏನಣ್ಣ ಗ್ಯಾರಂಟಿ? ಅಲ್ಲ, ಅವ್ರು ಏನನ್ನ ಆಟ ಆಡಿಸ್ತಿದ್ರೆ? ಏನು ಹೇಳ್ತಿದ್ಯಾ? ಸಣ್ಣಗೊಂದು ಡೌಟ್ ಕಣ, ನೀನೇ ದೊರೆ ಅಂತ ಅತ್ತಿಗೆ ಹೇಳಾಯ್ತು. ಆದ್ರೂ ಅವ್ರು ಹಿಂಗ್ ನಡ್ಕತಾರಂದ್ರೆ ಯಾಕೋ ಏನೋ ಮಿಸ್ ಹೊಡಿತೈತೆ ಕಣ. ಅದ್ರಾಗೂ ಆ ಸುಮ ಮ್ಯಾಕೆ ಸಂಶಯ ಕಣ. ನಾವು ಒಳ್ಳುವಾಗ ಕಿಸಕ್ಕಂದ ನಗ್ತಿದ್ಲು. ಅಂದ್ರ ಈಗ ಮೆಸ್ಸು ಬೆಟ್ಟಕ್ಕೆ ಹೋಗ್ಲಿಲ್ಲ ಅಂತಿದ್ಯಾ? ಅದನ್ನ ಅತ್ತಿಗೆನೆ ಕೇಳಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಕಣ. ಈಗ ಅತ್ತಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳು, ಆಗ ದಿಟ ಗೊತ್ತಾಯ್ತದೆ. ಶ್ರೀ ಫೋನ್ ಮಾಡ್ತಾ ಇದ್ದಾರೆ. ಅತ್ತೆಮ್ಮ ಬರ್ತಾರೆ, ಹೋಗಿ ಸುಮ್ಕೆ. ನಿಮ್ಮ ಅತ್ತೆಮ್ಮ ಬರಕಿಲ್ಲ. ಈ ಹೃದಯ ತಡೆಯದಾಗಿದೆ. ಮುರಳಿ, ಅತ್ತೆಮ್ಮ ಕರಿತವ್ರೆ, ಹೋಗಿ. ಅವ್ರು ಕರಿತಾನೆ ಇರ್ತಾರೆ, ಆದ್ರೆ ವಿಷಯ ಏನೂ ಇರಲ್ಲ.
ಮುಳ್ಳಿ ಬಾರೋ ರೀ, ವಾಗಿ ಬಂದು ಸ್ನಾನ ಮಾಡ್ಕೊಂಡ್ ಬನ್ನಿ, ನಾನು ತಿಂಡಿ ಕೊಡ್ತೀನಿ. ವಾಗಿ ಸಹನಾ ಅವ್ರೆ ಮುರಳಿ ಏನ್ಲ ಚಂದ್ರು, ನಾ ಎಲ್ಲೇ ಹೋಗ್ಲಿ, ಒಂದು ದೇವಸ್ಥಾನಕ್ಕೆ ಹೋಗ್ಲಿ, ಒಂದು ಅಂಗಡಿಗೆ ಹೋಗ್ಲಿ, ನೀನೇ ನನ್ನ ಜೊತೆಗೆ ಬರ್ತೀಯಲ್ಲ ಚಂದ್ರು. ಇದಕ್ಕೊಂದು ವ್ಯವಸ್ಥೆ ಮಾಡೋದಲ್ವಾ? ಅಮ್ಮ, ಡ್ರೈವರ್ನ ಕೆಲ್ಸಕ್ಕೆ ತಗೊಂಡ್ರೆ ಅವನಿಗೆ ಸಂಬಳ ಬೇರೆ ಕೊಡಬೇಕು. ಅಷ್ಟಕ್ಕೂ ನೀನು ಹೊರಗಡೆ ಓಡಾಡೋದೇ ಯಾವಾಗಲೂ ಒಂದ್ಸಲ, ಅಷ್ಟಕ್ಕೆ ಮಾತ್ರ ಯಾವನು ಬರಲ್ಲ. ಸುಮ್ಮನೆ ಕೂತಿದ್ರು ಸಂಬಳ ಕೊಡಬೇಕು. ಏಯ್, ಇವನೊಳ್ಳೆ, ನಾನು ಡ್ರೈವರ್ ವಿಷಯ ಹೇಳ್ತಿಲ್ಲ ಕಣ್ಲ. ನಮ್ಮ ಪಲ್ಲವಿಗೆ ಒಂದು ಮದುವೆ ಅಂತ ಆಗ್ಬಿಟ್ರೆ ಆಮೇಲೆ ಮನೆಗೆ ನಾನು ಹೊಂಟಿದೀಯ. 7 ದಿನ ಅಂತ ಅವನ್ ಮಕನೇ ನೋಡ್ತಾ ಕುಂತಿರ್ತೀಯ. ಏ, ಮಾತು ಮುಗ್ಸಕ್ಕೂ ಮುಂಚೆ ಅಮ್ಮ ಅಮ್ಮ ಅಂತ ಕರು ಕೂಗ್ದಂಗ್ ಕೂಗ್ಬೇಡ. ನೋಡ್ಲ ಚಂದ್ರು, ಒಂದೊಂದ್ ಹೆಜ್ಜೆ ಮುಂದಿಟ್ರೇನೆಯ ಬೆಟ್ಟ ಹತ್ತಕ್ಕಾಗೋದು. ನನಗೂ ಗೊತ್ತದೆ ಈ ಡೈವರ್ಸ್ ವಿಷಯ ಎಲ್ಲ ಅಷ್ಟೊಂದು ಸುಲಭ ಅಲ್ಲ ಅಂತ. ಆದ್ರೆ ಅದಕ್ಕೆ ಅಂತ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳಕಾಯ್ತದೆ ಇಲ್ಲ. ನಾನು ಕಿಶೋರ್ನ ಬರಕ್ ಕೇಳ್ತೀನಿ. ಅಮ್ಮ, ಸದ್ಯಕ್ಕೆ ಇದ್ರ ಬಗ್ಗೆ ಮಾತು ಬೇಡ ಪ್ಲೀಸ್. ಸರಿ ಬಿಡಪ್ಪ, ಈಗ ಮಾತಾಡಕ್ಕಿಲ್ಲ. ಹೋಗ್ಬಿಟ್ಟು ಪತ್ತಿ ಮೇಲ ಆಗ ಮಾತಾಡು, ಸರಿಯಾ? ಮತ್ ಇನ್ನೇನ್ಲ, ನಾನು ಯಾವಾಗ ಮಾತು ಶುರು ಮಾಡ್ಲಿ ಈಗ ಮಾತ್ಬೇಡ ಈಗ ಮಾತ್ಬೇಡ ಅಂತೀಯಲ್ಲ. ಆ ಬಂಗಾರಮ್ಮನ ಮನೆಯವರು ನಾನು ಮುಂದೆ ಬಂದಾಗೆಲ್ಲ ನೀನ್ ಹಿಂದೆ ಏನು ಕಿಸೆಕಾಗ್ನಿಲ್ವಲ್ಲ ಅನ್ನೋಂಗೆ ನಡ್ಕೊಂತಾರೆ. ಮನೆ ನೋಡ್ದಿಯಲ್ಲ, ಆ ಕಂಟಿ ಆ ಸಹನನ್ ಮದ್ವೆಗೆ ಹೆಂಗ್ ಕೊಬ್ಬುದ್ ಕುರಿ ಹೆಂಗ್ ಓಡಾಡ್ಕೊಂಡಿದ್ದ ಅಂತ. ಅವ್ನ್ ನೋಡ್ದಾಗ ಇಲ್ಲಿ ಯಾಕಲ್ಲ ಬಂದೆ ಅಂತ ಕೇಳುಮ್ಮ ಅನ್ಕಂಡೆ. ಕೊನೆಗೆ ಆ ಗೋಪಾಲನ್ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಸುಮ್ಕೆ ಆಗ್ಬಿಟ್ಟೆ. ಗೋಪಾಲನ್ನ ಅವನೇ ಕರ್ಕೊಂಡು ಬಂದ. ಒಂದ್ ವೇಳೆ ಸ್ನೇಹನ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ಕಂಟಿನ್ಯೂ ಹೀಗೆ ಮಾಡದ್ನ? ಚಂದ್ರು, ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ಸರಿ, ಹೋಯ್ತಾ ಹಂಗೆ ಪುಟ್ಟಕ್ಕನ ಮನೆ ತಗೋ ಬಿಟ್ಟು ಪುಟ್ಟಕ್ಕಂತ ಹಸಿ ಮಾತಾಡ್ಕೊಂಡ್ ಬರ್ತೀನಿ. ಸಹನಾ ಅವ್ರೆ, ಇಲ್ಲಿಗೆ ಬಂದಾಗ ಬೆಳ್ಸಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟು ಮತ್ತಿದೆಲ್ಲ ತಗೊಂಡು ಹೊರಟಿದ್ದೀರಾ? ಎಲ್ಲಿಗೆ? ಅಮ್ಮನೇ ನಮ್ಮಿಬ್ರಿಗೂ ದೇವಿಪುರಕ್ಕೆ ಹೊರಡಿ ಅಂತ ಹೇಳಿದ್ರು. ಓ, ಪರವಾಗಿಲ್ವೇ? ಇದೇನಮ್ಮ ಸಡನ್ ಆಗಿ? ನಾನು ರಜಾ ಹಾಕಿ ಕೂತ್ಕೊಂಡ್ರೆ ಸ್ಟೂಡೆಂಟ್ಸ್ಗೆಲ್ಲ ತೊಂದರೆ ಆಗತ್ತೆ ಅಂತ. ಅದು ಅಲ್ಲದೆ ಅಮ್ಮ ಹೇಳಿದ್ದು ನಿಜಾನೇ ಇತ್ತು. ಥ್ಯಾಂಕ್ಸ್ ಮಾ. ಸಹನಾ ಅವ್ರೆ, ನೀವು ಹೋಗಿ ಪ್ಯಾಕ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಸಹನಾ, ಎಂತ ಕೆಲಸ ಮಾಡ್ತಿದ್ಯೋ ಮುರಳಿ? ಸಹನಂಗೆ ಅವ್ರ ಊರಲ್ಲಿ ಕೆಟ್ಟ ಹೆಸರು ತರಬೇಕು ಅಂತಿದ್ಯಾ? ಏನಮ್ಮ ಹೇಳ್ತಿದ್ಯಾ? ನೀನೇನೋ ಸಹನನ್ ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀಯ, ಆದ್ರೆ ಸಹನನ್ ಬಗ್ಗೆ ಊರಿನ ಜನ ಏನ್ ಮಾತಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಮದ್ವೆ ಆಗಿ 2 ದಿನಕ್ಕೆ ಮನೆಯಲ್ಲಿ ಅತ್ತೆ ಮಾವನ್ ಜೊತೆ ಜಗಳ ಮಾಡ್ಕೊಂಡು ಗಂಡನ್ ಜೊತೆ ಊರಿಗೆ ಬಂದಿದ್ದಾಳೆ ಅಂತ ಅನ್ಕೊಳಲ್ವಾ? ಇದ್ರಿಂದ ಪುಟ್ಟಕ್ಕ ಅವರು ಊರಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಮಕ್ಕಳನ್ನ ಹೇಗ್ ಬೆಳೆಸಿದ್ದಾರೆ ಅಂತ ಇಡೀ ಊರಿಗೆ ಗೊತ್ತು. ಈ ತರ ಅಪವಾದ ಬೇಕಾ? ಏನಮ್ಮ ಸಹನಾ, ನಾನು ಹೇಳ್ತಾ ಇರೋದು ಸರಿನೋ ಅಲ್ವೋ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅತ್ತೆಮ್ಮ. ಮದುವೆ ಆಗಿದ ಕೂಡಲೇ ನಾನು ಅಲ್ಲಿಗೆ ಹೋದ್ರೆ ಜನ ಹಿಂಗೆ ಮಾತಾಡ್ಕೋತಾರೆ. ಹಾಗೆಲ್ಲ ಏನೂ ಇರಲ್ಲ. ನಿಂಗೆ ಗೊತ್ತಾಗಲ್ಲ ಕಣೋ, ಜನರ ಬಾಯಿನ ಮುಚ್ಸಕ್ಕಾಗಲ್ಲ. ಒಂದ್ ಸ್ವಲ್ಪ ದಿನ ಆಗ್ಲಿ, ಆಮೇಲೆ ಕರ್ಕೊಂಡು ಹೋಗುವಂತೆ. ಮತ್ತೀಗ ನಾನು ಒಬ್ನೇ ಹೋಗ್ಬೇಕಾ? ಹಾ, ಒಬ್ನೇ ಹೋಗ್ಬೇಕು. ಹೇಗಿದ್ರು ಎಕ್ಸಾಮ್ ಟೈಮ್ ಅಲ್ವಾ, ಅದು ಮುಗಿದ್ಮೇಲೆ ರಜಾ ಇದ್ದೇ ಇರತ್ತೆ. ವಾರ ಎಲ್ಲ ಕಾಲೇಜ್ಗೆ ಹೋಗು,
ಶನಿವಾರ ಭಾನುವಾರ ಊರಿಗೆ ಬಾ. ಆಮೇಲೆ ಬೇಕಾದ್ರೆ ಕಾಲೇಜೇ ಬದಲಾಯಿಸ್ಬೋದು. ನೀನೇನು ಹೇಳ್ತೀಯಮ್ಮ ಸಹನಾ?